ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಈ ದಿನ ವಿಶೇಷವನ್ನು ವರದಿ ಏನೆಂದರೆ, ನಾವು ಬೆಳಗ್ಗೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಮುಳಬಾಗಿಲು ನಗರದ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಬಳಿ ಶ್ರೀ ಮೋದಿ ಜೂನಿಯರ್ ಟೀ ಸ್ಟಾಲ್ ಬಳಿ ಹೋಗಿದ್ವಿ. ಅಲ್ಲಿ ನಾವು ಟೀ ಕುಡಿದ್ವಿ. ಟೀ ಕುಡಿದು ದುಡ್ಡು ಕೊಟ್ಟು ಹೋದಾಗ ದುಡ್ಡು ಬೇಡ ಅಂತ ಹೇಳ್ಬಿಟ್ರು. ಯಾಕಪ್ಪ ಅಂತ ಕೇಳಿದ್ರೆ, ನಾವು ಶ್ರೀ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರ ನಾವು ಅಭಿಮಾನಿಗಳು ಅಂತ ಹೇಳಿದ್ರು. ನಾನು ಅವ್ರ ಹೆಸರಲ್ಲಿ ನಾನು ಟೀ ಅಂಗಡಿ ಇಟ್ಟಿದ್ದೀನಿ. ಪ್ರತಿ ವರ್ಷ ನಾನು ಇಲ್ಲಿ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತವಾಗಿ ಟೀ ಕಾಫಿ ನೀಡುತ್ತೇನೆ ಅಂತ ಹೇಳಿದ್ರು. ಬನ್ನಿ ಇನ್ನಷ್ಟು ಇಲ್ಲಿ ಮಾಹಿತಿ ಪಡೆಯೋಣ. ಯಾಕಪ್ಪ ಟೀ ಉಚಿತವಾಗಿ ಎಷ್ಟು ವರ್ಷದಿಂದ ಏನು ಕೊಡ್ತಾ ಇದ್ದಾರೆ ಏನಂತ ಹೇಳ್ಬಿಟ್ಟು ಒಂದು ಮಾಹಿತಿ ಪಡೆಯೋಣ. ಬನ್ನಿ ಹೋಗೋಣ. ಸರ್ ಇವತ್ತಾ ಟೈಮಿಂಗ್ಸ್ ಏನಿಲ್ಲ? ಟೈಮಿಂಗ್ ಏನಿಲ್ಲ. ಹಾಂ, ಇವತ್ತು ಫ್ರೀ ಯಾರನ್ನ ಬಂದು ಕುಡಿಬೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಥರ? ನಾವು ಹೋಟ್ಲ್ ಇಟ್ಟಿದ್ದಾಗ 12 ವರ್ಷದಿಂದ ಮಾಡ್ತಾ ಇದ್ದೀವಿ. ಆವತ್ತಿಂದ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತವಾಗಿ ಟೀ ಕಾಫಿ ನೀಡ್ತೀರಾ? ಕೊಡಬೇಕಾಗಿರೋದು, ಯಾಕಂದರೆ ಮೈನ್ ನೀವು ಇಂಪಾರ್ಟೆಂಟು. ಪೌರ ಕಾರ್ಮಿಕರಿಲ್ಲ ಅಂದರೆ ಇವತ್ತು ನಗರ ಸ್ವಚ್ಛವಾಗಿರುತ್ತಾ? ಇಲ್ಲ. ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಟೀ ಕಾಫಿ ಖುಷಿಯಾಗಿ ಕೊಡ್ತಾ ಇದ್ದಾರೆ. ಸರ್, ಇನ್ನೊಂದೇನಂದ್ರೆ, ಈಗ ಯಾರನ್ನ ವಿಶೇಷವಾಗಿ ಅವರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಲು ತಂದು ಕೊಟ್ಟರೆ ನೀವು ಫ್ರೀಯಾಗಿ ಮಾಡಿಕೊಡ್ತೀರಾ? ಮಾಡ್ಕೊಡ್ತೀವಿ. ಹಾಲೆಲ್ಲ ಏನಾದರೂ ನಮ್ಗೆ ಯೂಸ್ ಆಗೋದು ಏನಾದರೂ ಆಗಲಿ ತಂದ್ಕೊಟ್ರೆ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಅವ್ರ ಅಭಿಮಾನಿ. ನಿಮ್ಮದು ಫ್ರೀ ಆಗಿರುತ್ತೆ, ಬೇರೆಯವ್ರು ತಂದು ಕೊಟ್ರೂ ನೀವು ಮಾಡಿಕೊಡ್ತೀರಾ? ನಮ್ಮ ಮೋದಿಜಿಯವರ ಹುಟ್ಟುಹಬ್ಬದ ಶುಭಾಶಯಗಳು ಜೂನಿಯರ್ ಮೋದಿ ಟೀ ಸ್ಟಾಲಿಂದ ಕೋರ್ತಾ ಇದ್ವಿ. ಈಗ ಮೋದಿಜಿ ಅಭಿಮಾನಿ ಆಗಲು ಏನು ಕಾರಣ ಸರ್ ನೀವು? ಅವರು ದೇಶದ ಭಕ್ತಿಯಿಂದ ಇದ್ದಾರಲ್ಲ, ಒಂದು ದೇಶದ ದುಡಿತಾ ಇದ್ದಾರಲ್ಲ ಸೈನಿಕರ ಥರ, ಆದ್ದರಿಂದ ಅಭಿಮಾನ ನಮಗೂ ಇದೆ. ಇಡೀ ಪ್ರಪಂಚಕ್ಕೆ ಗೊತ್ತು ಅವರು ಎಂಥ ವ್ಯಕ್ತಿತ್ವ ಮನುಷ್ಯ ಅಂತ. ಆದ್ದರಿಂದ ನಾನು ಅಭಿಮಾನದಿಂದ ನಾನು ಇಟ್ಕೊಂಡು ಮಾಡ್ತಾ ಇದ್ದೀನಿ. ಜೈ ಮೋದಿ, ಜೈ ಮೋದಿ, ಜೈ ಶ್ರೀರಾಮ್. ಸರ್, ನೀವು ಸರ್ ಮೋದಿ ಅಭಿಮಾನಿಗಳ? ನಾವು ಮೋದಿ ಅಭಿಮಾನಿ. ನಾನು ಸುಮಾರು BJPಯಲ್ಲಿ ಸುಮಾರು ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರಿಂದ ಅವತ್ತಿನ ನಾನು BJP ಮೆಂಬರು. ಇವತ್ತು ನಾನು 12 ವರ್ಷದಿಂದ ನಮ್ಮ ಈ ಮೋದಿ ಟೀ ಸ್ಟಾಲ್ ನೋಡ್ತಾ ಇದ್ದೀನಿ. ನಾನು ಸ್ವಂತ ಒಂದು ಕೋಲಾರು. ಈಗಾಗಲೇ ನಾನು 3 ತಿಂಗಳಾಗಿ ನಾನು ಮುಳಬಾಗಿಲು ಬಂದು ನಾನು ಅಡುಗೆ ಸಂಘದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಇವತ್ತು ಈ ಅಭಿಮಾನ ಇವತ್ತು ಇಡೀ ನಮ್ಮ ಕೋಲಾರ ಜಿಲ್ಲೆ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ, ಇಡೀ ಇವತ್ತು ಮೋದಿ ಟೀ ಸ್ಟಾಲ್ ಇಟ್ಟಿರು ಅಂದರೆ ಪ್ರಥಮ ಪ್ರಜೆ ಅಂದರೆ ಫಸ್ಟ್ ನಮ್ಮ ಮಾಲೀಕರು ಇವತ್ತು ಮೋದಿ ಟೀ ಸ್ಟಾಲ್ ಇಟ್ಕೊಂಡಿದ್ದಾರೆ ಮುಳಬಾಗಿಲಲ್ಲಿ. ಡೈರೆಕ್ಟಾಗಿ ಮೋದಿ ಟೀ ಸ್ಟಾಲ್ ಇಟ್ಕೊಂಡು ಇದು ಮಾಡಿದ್ರೆ ಇವತ್ತು ಅವ್ರು ಹುಟ್ಟಿದ ಹಬ್ಬಕ್ಕೆ ಉಚಿತವಾಗಿ ಟೀ ಕೊಡ್ತಾ ಇದ್ದಾರೆ ಅಂದರೆ ಟೀ ಕಾಸು ಹೆಮ್ಮೆ ಇರಬೇಕು. ಇವತ್ತು ಇಂಥವರು ಈ ಮುಳಬಾಗಿಲು ತಾಲೂಕಲ್ಲಿ ಹುಟ್ಟಿರೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಈಗ ಅವರ ಟೀ ಹೆಂಗಿದೆ? ಇಲ್ಲಿ ಟೀ ಚೆನ್ನಾಗಿದೆ, ಚೆನ್ನಾಗಿ ಕೊಡ್ತಾರೆ. ಟೀ ಕಾಫಿ ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಬಂದು ಎದ್ದ ತಕ್ಷಣ ಬಂದು 7 ಕಾಲು ಬಂದು ಫಸ್ಟ್ ಕಾಫಿ ಕೊಟ್ಕೊಂಡೆ ಆಚೆ ಕಡೆ. ಈಗ ನಿಮ್ಗೆ ಗೊತ್ತಿತ್ತು ಇವತ್ತು ಫ್ರೀ ಕೊಡ್ತಾರಂತ? ನಮ್ಗೆ ಗೊತ್ತಿಲ್ಲ ಇವತ್ತು. ಅದು ನಾನು ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀನಿ. ಯಾಕೆ ನಾನು ಬೋರ್ಡ್ ನೋಡಿ ಬರೋದು. ನಾನು ಅದು ಇವತ್ತು ಫಸ್ಟ್ ಟೀ ಅದು ಇವತ್ತು ಫ್ರೀ ಕೊಟ್ಟು ನಾನು ಇವತ್ತೇ ನಾನು ಫಸ್ಟ್ ನೋಡಿರೋದು. ತುಂಬ ನಮ್ಗೆ ಖುಷಿ ಆಗುತ್ತೆ. ಇವತ್ತು ನಾನು ನಮ್ಮ ಅಡುಗೆ ಸಂಘದ ಗ್ರೂಪ್ಗೆ ಎಲ್ಲ ಈ ಒಂದು ಮೆಸೇಜ್ನ ಅಡುಗೆ ಸಂಘದ ಗ್ರೂಪ್ ಇಡೀ ಸ್ಟೇಟ್ಗೆಲ್ಲ ನಾನು ಕಳಿಸ್ತೀನಿ. ಅಲ್ಲ, ನಿಮ್ಗೆ ಗೊತ್ತಿರಲಿಲ್ಲ ಟೀ ಫ್ರೀ ಕೊಡ್ತಾರಂತ ಇವತ್ತು ಕೊಟ್ಟೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನೀವು ಖುಷಿಯಾಗಿ ಏನು ತಗೊಂಡು ನಾನು ತೊಗೊಂಬಂದು ಕೊಡ್ತಾ ಇದ್ದೀನಿ. ಏನು ತಂದು ಕೊಟ್ರೆ? ಹಾಲು ಒಂದು 5 ಲೀಟರ್ ಹಾಲು. ಇನ್ನೂ ಬೇಕೋ ಏನು ಬೇಕೋ ತಂದ್ಕೊಡ್ತೀನಿ. ಟೀ ಪುಡಿ ಬೇಕಾದ ಸಕ್ಕರೆ ತಂದ್ಕೊಡ್ತೀನಿ ಬೇಕಾದ್ರೆ. ಇಲ್ಲಿ ಸರ್ ನಿಮ್ಮ ಅಭಿಮಾನ ಇದು ಒಳ್ಳೆ ತುಂಬ ಇದೆ. ಇವತ್ತು ಭಾರತದ ಹೆಮ್ಮೆ ಪ್ರಧಾನಿ ಅಂದರೆ ಇವತ್ತು ಇಂದಿರಾ ಗಾಂಧಿನ ಮೀರಿಸ್ಬಿಟ್ಟು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. ಇವತ್ತು ಯಾಕೆ ಇಂದಿರಾ ಗಾಂಧಿ ಮನೆ ನನ್ನ ಪೇಪರಲ್ಲಿ ನೋಡಿದೆ ನಾನು, ಮೀರಿಸಿದ್ದಾರೆ ಇವತ್ತು. ತುಂಬ ಇವತ್ತು ಮೀರಿಸಿದ್ದಾರೆ. ಇವತ್ತು ಪ್ರಧಾನಮಂತ್ರಿ ಮೋದಿ ಅಂದರೆ ಅತಿ ಹೆಚ್ಚು ಪ್ರಧಾನಮಂತ್ರಿ ಆಗಿರೋದಂದರೆ ನಮ್ಮ ಮೋದಿ ಹೆಚ್ಚು ದಿನ ಅಂದರೆ. ಚೆನ್ನಾಗಿದೆ, ಚೆನ್ನಾಗಿ ಕೊಡ್ತಾರೆ ಟೀ. ಚೆನ್ನಾಗಿದೆ. ದುಡ್ಡು ಇಸ್ಕೊಂಡ್ರಾ ಇವತ್ತು? ಏನಂತ ಏಕೆ ಫ್ರೀ ಕೊಟ್ಟಿದ್ರು? ಬರ್ತ್ಡೇ ಅಂತ ಇವತ್ತು ಗೊತ್ತಿಲ್ಲ. ಇವತ್ತು ಇಲ್ಲಿ ಬಂದರೆ ಫ್ರೀ ಕೊಡ್ತಾ ಇದ್ದೀಪ್ಪ ಮೋದಿ ಬರ್ತ್ಡೇ ಅಂತ. ನಿಮ್ಗೆ ಖುಷಿ ಆಯ್ತಾ? ಖುಷಿನೇ. ಓಕೆ.